ಹಾಸನದಲ್ಲಿ ಗಣೇಶ ಮೆರವಣಿಗೆ ಮೇಲೆ ಲಾರಿ ನುಗ್ಗಿ 9 ಮಂದಿ ದುರ್ಮರಣ ಹೊಂದಿದ್ದಾರೆ. ಡಿಜೆ ಸದ್ದಿನಲ್ಲಿ ಮೈಮರೆತಿದ್ದ ಯುವಕರ ಮೇಲೆ ಯಮದೂತನಂತೆ ಹರಿದ ಲಾರಿ ಭೀಕರ ದುರಂತಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಮೃತರ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಅಲ್ಲದೆ ಈ ದುರಂತದ ಬಗ್ಗೆ ರಾಜಕೀಯ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಈ ಕುರಿತು ನೋಡೋಣ ಬನ್ನಿ. ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತಲ್ಲ. ಇದು ಸರ್ಕಾರ ಮೊದಲಿಂದಲೂ ಕೂಡ ಕೊಡ್ತಾ ಬಂದಿದೆ. ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ. ಹಾಗಂತೇಳಿ ಸಾವಿಗೆ ಸಮಾನ ಅಂತಲ್ಲ ಪರಿಹಾರ. ಇಲ್ಲ ಮಾಡಿದೆ, ಒಂದು 10 ಲಕ್ಷ ಕೊಟ್ಟಿದ್ರೆ ಒಳ್ಳೇದಿತ್ತು. ನಾನು ಅಲ್ಲಿ DC ಅವ್ರ ಜೊತೆ ಮಾತಾಡಿ ಅದು ಸರ್ಕಾರಕ್ಕೂ ಹೇಳ್ತೀನಿ. ನಾನು ಕೃಷ್ಣ ಬೈರೇಗೌಡನು ಕೂಡ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ನಾನು ಕೂಡ ಮಾತಾಡ್ತೀನಿ. ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಏನು ಡಿಮ್ಯಾಂಡ್ ಏನೂ ಅಲ್ಲ. ಈ ಸಂದರ್ಭದಲ್ಲಿ, ಆ ನೋವಿನ ಸಂದರ್ಭದಲ್ಲಿ ಬಡವರು ಇದ್ದಾರೆ, ಹಳ್ಳಿ ಜನ, ಅದಕ್ಕೋಸ್ಕರ ಹಳ್ಳಿ ಜನ ಇದ್ದಾರೆ. ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಒಳ್ಳೇದ ಅಂತ ನಾನು ಸಲಹೆಯನ್ನು ಕೊಡ್ತೀನಿ. ನಾನು ಸರ್ಕಾರ ಈ ಗಣೇಶನ ಹಬ್ಬವನ್ನೇ ಒಂದು ರೀತಿಯ ಸಮಸ್ಯೆಗಳ ಗೂಡಾಗಿ ಮಾಡಿಟ್ಟಿದೆ. ಮತ್ತು DJನ ಹಾಕಬಾರ್ದು ಅಥವಾ ಯಾವುದೋ ಮಸೀದಿ ಮುಂದೆ ಹೋಗಬಾರ್ದು, ಮತ್ತು ಇನ್ಯಾವ ರಸ್ತೆಗಳಲ್ಲಿ ಹೋಗ್ಬೇಕು. ಈ ಮಸೀದಿ ರಸ್ತೆಯಲ್ಲಿ ಕಟ್ಕೊಂಡಿದ್ರೆ ಇನ್ಯಾವ ರಸ್ತೆಯಲ್ಲಿ ಹೋಗಬೇಕು ಗೊತ್ತಾಗ್ತಾ ಇಲ್ಲ. ಈ ಗೊಂದಲಗಳನ್ನು ಮಾಡಿ ಆ ಗೊಂದಲಗಳ ಜೊತೆಗೆ ಇವತ್ತು ಅಪಘಾತನೂ ಕೂಡ ಆಗಿದೆ. ಆದ್ದರಿಂದ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ, ನೀವು ಈ ಒಂದು ಗಣೇಶನ ಹಬ್ಬದ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ ಸರಿಯಿಲ್ಲ. ಫೇಲ್ಯೂರ್ ಆಗಿದೆ, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ ಆಗಿದೆ. ಇವತ್ತು ಸುಮಾರು 8 ಜನ ಮೃತಪಟ್ಟಿದ್ದಾರೆ. ಅವ್ರ ಮಕ್ಕಳು ಇಂಜಿನಿಯರಿಂಗ್ ಮಕ್ಕಳು ಎಲ್ಲ ವಾಪಸ್ ತಂದು ಕೊಡ್ತೀರಾ ನೀವು? ಖಂಡಿತ ಆಗಲ್ಲ. ನೀವು ಸಾವಿರಾರು ಜನ ಮೆರವಣಿಗೆ ಹೋಗ್ಬೇಕಂದ್ರೆ ಪೊಲೀಸ್ ಯಾಕೆ ರಕ್ಷಣೆ ಕೊಡಲಿಲ್ಲ? ಅವ್ರ ಹಿಂದೆ ವೆಹಿಕಲ್ಸ್ ಬರ್ತಾ ಇರೋದನ್ನು ಯಾಕೆ ನಿರ್ಬಂಧ